ನಂಗೆ 4 ಸಾಕು. 16 ಇದೆ, 4 ಯಾವಾಗಾಯ್ತು? ಅದು ಅವ್ರು ಬಂದು ಹೋದ್ಮೇಲೆ. ಹಂಗಲ್ಲ ಕಣವ, ಹಿಂಗೆ ಇದ್ಕಿದ್ದಂಗೆ ಊಟ ಬಿಟ್ಟಾರ ಯಾರು ಅಲ್ಲವ. ನೆನ್ನೆ ರಾತ್ರಿ ನೀನು ಹೇಳ್ದಾಗ ಸುಮ್ಕಿ ಹೇಳದ್ಲು, ಆಮ್ಯಾಗ ಸುಮ್ಕಾಯ್ತಾಳೆ ಅನ್ಕೊಂಡ್ರೆ ನೀನ್ ಅದನ್ನೇ ಮುಂದುವರಿಸ್ತಿದ್ಯಲ್ಲವ. ಮತ್ತೆ ಸಣ್ಣ ಆಗ್ಲೇಬೇಕಲ್ಲಣ್ಣ, ಇನ್ ಏನ್ ಮಾಡ್ಲಿ? ಗುಂಡು ಸಣ್ಣ ಆಗಬೇಕು ಅಂದರೆ ಊಟ ಬಿಡ್ತಾರಾ? ಅದಕ್ಕೆ ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡಬೇಕು, ದೇಹನ ದಂಡಿಸ್ಬೇಕು. ಮನೆ ಕೆಲಸ ಎಲ್ಲ ಮಾಡಿದ್ರೆ ಸಾಕಾ? ಆದ್ರೆ ಸಾಕಾಗುತ್ತೆ, ಸಾಕಾಗಲ್ಲ. ದಿನ ಬಾವಿಯಿಂದ ಒಂದು 50 ಕೊಡ ನೀರು ಸೇದಿದ್ರೆ ಅಯ್ಯೋ ತುಂಬ ಓವರಾಗ್ಬಿಡುತ್ತೆ. ಬೆಳಗ್ಗೆ ಗ್ರೌಂಡಲ್ಲಿ ಒಂದು 25 ರೌಂಡ್ ವಾಕ್ ಮಾಡಿಸಿದ್ರೆ ಮಾಡ್ಬೋದು, ಆದರೆ ತುಂಬ ಟೈಮ್ ತಗೊಳುತ್ತೆ. ನಮ್ಮ ಮೇಡಮ್ ಅವರು ತತ್ಕಾಲಲ್ಲಿ ಸಣ್ಣ ಆಗಬೇಕು ಅಂತಿದ್ದಾರಲ್ಲ, ಏನು ಮಾಡುತ್ತೋ? ಮತ್ತದಕ್ಕೆ ಏನ್ ಮಾಡತ್ ಪಾರು? ನಂಗನ್ಸುತ್ತೆ ಜಿಮ್ ಜಾಯ್ನ್ ಆದರೆ ಬೆಸ್ಟ್ ಅಂತ. ಓ ಜಿಮ್ಮು, ನಮ್ ಸೀನಾ ಮಾಡ್ತಾನಲ್ಲ ಅದು ತಾನೇ? ಅದೇ. ಅಲ್ಲ, ಆದರೆ ಪ್ರಾಪರ್ ಟ್ರೈನಿಂಗ್ ಇರುತ್ತೆ, ಪ್ರಾಪರ್ ಫುಡ್ ಡಯಟ್ ಹೇಳ್ತಾರೆ. ಆಮೇಲೆ ಇವಳ ಬಾಡಿಗೆ ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅಂತ ಪ್ರಾಪರಾಗಿ ಗೈಡ್ ಮಾಡ್ತಾರೆ. ಓ, ಹಾಗಾದ್ರೆ ಜಿಮ್ಮೇ ಬೆಸ್ಟ್ ಅನ್ಸುತ್ತೆ. ಏನಕ್ಕ? ಅದ್ಗೆ ನಾನು ಜಿಮ್ ಸೇರ್ಕೊಂಡ್ರೆ ಸಣ್ಣ ಆಗ್ತೀನಾ? ಖಂಡಿತ ಸಣ್ಣ ಆಗ್ತೀಯ, ಆದರೆ ಡೆಡಿಕೇಶನ್ ಇರಬೇಕು. ಅಯ್ಯೋ ಅದಕ್ಕೇನೋ, ಅದನ್ನ ಕೆಜಿ ಗಟ್ಲೆ ತರ್ಸೋಣ ಬಿಡಿ. ಅಬ್ಬಾ, ಈಗ ನಮ್ ಗುಂಡು ಖುಷಿ ಆದ್ಲಲ್ಲ, ಆಟೇ ಸಾಕು. ಈಗ ನೀನ್ ತಿನ್ಬಿಡವ, ಹಾಸ್ಕೊಂಡೆಲ್ಲ ಇರ್ಬೇಡ. ಎಲ್ಲಿ ಆ ಮಾಡು. ಯಾಕಣ್ಣ, ನಾನ್ ನಿನ್ ತಂಗಿ ಅಲ್ವಾ? ಅಯ್ಯೋ ದೇವ್ರೆ, ಯಾರೋ ಹಂಗಂದಾರೋ. ನೀನು ನಮ್ಮ ಇಡೀ ಮನೆಗೆ ಕೂಸು. ತಕ ಅಲ್ಲ, ಇವಾಗ ನಾನು ರಾಣಿ ಸ್ಟ್ರೈಕ್ ಮಾಡ್ಬೇಕಾ ಅಥವಾ ನಮಗೂ ಒಂದೊಂದು ತುತ್ತು ಏನಾದ್ರೂ ಸಿಗುತ್ತಾ? ನಿಮ್ಗೋಸ್ಕರ ನನ್ ಜೀವನೇ ಕೊಟ್ಟೇನೋ, ತಕಲ್ರವ. ಇದೇನಣ್ಣ, ನಮ್ಗೆಲ್ಲ ತಿನ್ಸಿ ಅದಕ್ಕೆ ಮಾತ್ರ ಹಂಗೆ ಬಿಟ್ಟೆ? ಆಹಾ, ನೋ ಅಪ್ ಅಂಡ್ ಡೌನ್, ಆಲ್ ಶೇಮ್. ಶೇಮ್ ಅಲ್ಲ, ಅದು ಸೇಮ್. ಅದೇನೆ, ಸುಮ್ನೆ ತಿನ್ನೆ. ಅಣ್ಣ, ಇವಾಗೇನು ನೀ ಅದಕ್ಕೆ ತಿನ್ಸ್ತೀಯಾ ಇಲ್ವಾ? ಸುಮ್ಕ ನಿಂಪಾಡು, ನೀವು ತಿನ್ರವ. ಗೊತ್ತಿಲ್ಲ, ಇವಾಗ ನೀನ್ ಅದಕ್ಕೆ ತಿನ್ಸ್ಲೇಬೇಕು. ಅವ ಮಕ್ಕಳವ, ಇವಾಗ ತಿನ್ನಿಸ್ಲೇ ಬ್ಯಾಡ್ವಾ? ಅಣ್ಣ, ಇವಾಗ ನೀನ್ ತಿನ್ಸ್ಲಿಲ್ಲ ಅನ್ಕೋ, ನಾನ್ ಮನೇಲಿರೋ ಬಾಗ್ಲು, ಕಿಟ್ಕಿ, ಚೇರು ಎಲ್ಲ ತಿನ್ಬಿಡ್ತೀನಿ. ಏ ಬ್ಯಾಡ ಕಣವ. ಮತ್ತೆ ತಿನ್ಸು. ತಿನ್ಸು ಮಾವ. ಅಬ್ಬಾ, ಇವಾಗ ತೃಪ್ತಿ ಆಯ್ತು. ಬನ್ರೆ ಕೈ ತೊಳ್ಕೊಳ್ಳೋಣ. ಮಾವ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಹೇಳ್ಪಾರೋ? ಇಲ್ಲಿ ಬೇಡ, ಹೊರಗೆ ಹೋಗೋಣ. ಕಣ್ಣೀರು ಹಾಕಿದ್ರೆ ನ್ಯಾಯ ಸಿಗಕ್ಕಿಲ್ಲ. ನಿಮ್ಮ ಮಗಳು ನಿಮ್ಮಂಗೆ ನಾಟಕ ಕಲ್ತವಳೆ, ನಾಟಕ.
ಹೌದಪ್ಪ ನಾಟಕನೇ. ನಮ್ಮ ದೇವ್ರು ಬರಲಿ, ಮಾತಾಡ್ತೀನಿ ಅವಾಗಲೇ. ಏನ್ ಮಾತಾಡ್ತೀರಾ ಹೇಳ್ರಿ ಮುಟ್ಲ ಬಾಯ ಏನು ಹಂಗೆ ಹೊಡ್ಕತ್ತಿದ್ಯ? 2 ನಿಮಿಷ ಹೋಗಿ ಬರೋದ್ರೊಳಗಡೆ ಸುರುಗ್ ಹಚ್ಕೊಂಬಿಟ್ರ ಗಲಾಟ್ಯ. ಉಸ್ರು ಎತ್ತಬಾರ್ದು, ದಣಿಗಳು ಬರ್ತಾವ್ರೆ. ಏನದು ನಿಮ್ಮ ಗಲಾಟೆ? ನಿಮ್ಮ ಜಗಳದ ಸದ್ದು ಈ ಮನೆ ಗೋಡೆಗಳನ್ನು ದಾಟಿ ನನ್ನ ಕೋಣೆವರೆಗೂ ಕೇಳಿಸ್ತಿದೆ. ಏನು ವಿಷಯ? ಈಗ ನೀವೇ ನಮ್ಗೆ ದಿಕ್ಕು. ನೀವು ಕೈ ಬಿಟ್ರೆ ನಮ್ಗೆ ಯಾರೂ ಗತಿ ಇಲ್ಲ ದಣಿ. ದಣಿ ಇವ್ರ ಮಾತು ನಂಬೇಡಿ. ಕಣ್ಣೀರಲ್ಲೇ ಮನೆ ಕುಟ್ಸೋ ವಂಶ ಇವ್ರದು. ಏಯ್, ಹೇಳೋನ್ ದಡ್ಡ ಆದರೆ ಕೇಳೋನ್ ದಡ್ಡನೇನೋ. ಪುಣ್ಯವಂತ ಮಾಡಿದ್ದೆ ಯಾಗ, ವೈದ್ಯ ಹೇಳಿದ್ದೆ ರೋಗ ಅನ್ನೋದು ಬೇರೆ ಕಡೆ. ಆದರೆ ಈ ಮಾರಿಗುಡಿ ವೀರಭದ್ರದ ಮನೆಯಲ್ಲಿ ನ್ಯಾಯದೇವತೆ ಕಣ್ಣು ಮುಚ್ಕೊಂಡಿಲ್ಲ. ಮುಚ್ಕೊಂಡಿರೋ ಕಣ್ಣನ್ನು ತೆರೆಸೋದಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದಾಳೆ. ಹೇಳೋದನ್ನು ಕೇಳಿಸ್ಕೊಂಡದಕ್ಕೆ ಸರಿಯಾದ ತೀರ್ಮಾನ ಕೊಡೋದಕ್ಕೆ ನಾನಿದ್ದೀನಿ. ನೀನು ಹೇಳಮ್ಮ. ಬುದ್ಧಿ, ಸಾಲನೋ ಸೂಲನೋ ಮಾಡಿ ನನ್ನ ಮಗಳು ಮದುವೆ ಮಾಡಿದೆ. ಅವಳು ಬರೀ ಹೆಣ್ಮಕ್ಳೇ ಹೆರ್ತಾವಳೆ ಅಂತ ಅಳಿ ಅನ್ಸ್ಕೊಂಡಿರೋ ಇವನು ಅವಳು ಬೇಡವೇ ಬೇಡ ಅಂತ ಮನೆ ಬಿಟ್ಟು ಕಳಿಸ್ಬಿಟ್ಟ. ಇವಳ ಜೀವನ ಇನ್ನೆಂಗೆ ಬುದ್ಧಿ? ನೀವೇ ನ್ಯಾಯ ಕೊಡಿಸ್ಬೇಕು ಬುದ್ಧಿ. ನೀನೇನು ಹೇಳ್ತೀಯೋ? ದಣಿ ನೀವೇ ಹೇಳಿ ದಣಿ. ವಂಶ ಬೆಳಿಬೇಕು, ಮನೆತನ ಉಳಿಬೇಕು. ಕುಲ ಉಳಿಸೋಕಾದ್ರೂ ಒಬ್ಬ ವಾರಸ್ದಾರ ಬೇಕಂದ್ರೆ ಅದಕ್ಕೆ ಒಬ್ಬ ಗಂಡು ಮಗಿನಾದ್ರೂ ಇರ್ಬೇಕಲ್ವರ? ಪ್ರತಿ ಸತಿನೂ ಉದ್ದಕ್ಕೂ ಬರೀ ಹೆಣ್ಮಕ್ಳನ್ನೇ ಇರ್ತಾ ಹೋದ್ರೆ ನನ್ನ ವಂಶ ಬೆಳಗೋದು ಯಾರು? ಕಂಡೋರ್ ಮನೆ ಸೇರೋ ಹೆಣ್ಣು ನಮ್ಮ ವಂಶ ಬೆಳಗ್ತಾಳ? ನಮ್ಮ ಕುಲನ ಉಳಿಸ್ತಾಳ ದಣಿ? ನಾನು ಹೇಳೋದೆಲ್ಲ ಹೇಳಾಯ್ತು ದಣಿ. ಇನ್ನು ಮಿಕ್ಕಿದೆಲ್ಲ ನಿಮ್ಮ ನಿರ್ಧಾರಕ್ಕೆ ಬಿಟ್ಟಿದ್ದೀನಿ ದಣಿ. ನರಸೇಗೌಡ, ನಿನ್ನ ಅಳಿಯ ಹೇಳೋದ್ರಲ್ಲೂ ನ್ಯಾಯ ಇದೆ ಅಲ್ವೇನೋ? ಬರೀ ಹೆಣ್ಮಕ್ಳನ್ನೇ ಹೆರ್ತಾ ಇದ್ದರೆ ವಂಶ ಉದ್ಧಾರ ಆಗೋದು ಹೇಗೆ? ಒಂದು ಗಂಡು ಅಂತಿದ್ರೆ ವಂಶನ ಮುನ್ನಡೆಸೋದಕ್ಕೆ ಒಬ್ಬ ವಾರಸುದಾರ ಇರ್ತಾನೆ ಅಂತ ಆಗಲ್ಲ. ನಿನಗೆ ಒಬ್ಬಳೇ ಮಗಳಿರೋದ್ರಿಂದ ನಿನ್ನ ವಂಶ ಇಲ್ಲಿಗೆ ಮುಗಿದೋಯ್ತಾ? ಅದಕ್ಕೆ ಒಂದು ಗಂಡು ಅಂತಿದ್ರೆ ಎಲ್ಲ ಆಗ್ಬೋದಪ್ಪ, ವಂಶ ಉದ್ಧಾರ ಆಗುತ್ತೆ. ಅಯ್ಯೋ ದಣಿ, ಇಂಥ ಮಾತು ಆಡಬೇಡಿ ದಣಿ. ನನ್ನ ಮಗಳ ಜೀವನನೇ ನಾಶವಾಗಿ ಹೋಗುತ್ತೆ. ನೋಡಮ್ಮ, ಈ ವಿಷಯ ಇಲ್ಲೇ ತೀರ್ಮಾನ ಆಗಲ್ಲ. ಪಂಚಾಯಿತಿ ಸೇರಿಸೋಣ, ಅಲ್ಲೇ ಎಲ್ಲ ತೀರ್ಮಾನ ಮಾಡೋಣ. ಛತ್ರಿ ದಣಿ ಹೊಡ್ಸೋ ತಮಟೆ ಪಂಚಾಯಿತಿ ಸೇರಲಿ. ಕೇಳ್ರಪ್ಪ ಕೇಳಿ, ಇದು ಗ್ರಾಮ ಪಂಚಾಯತಿ ವಿಷಯನೂ ಅಲ್ಲ, ಸರ್ಕಾರಿ ವಿಷಯನೂ ಅಲ್ಲ. ನಮ್ಮೂರ್ ದಣಿ ವೀರಭದ್ರನವ್ರು ಹೇಳ್ ಕಳ್ಸಿರೋ ವಿಷಯ. ದ್ಯಾಮಣ್ಣನ ಮಗನ್ಗೂ ನರಸೇಗೌಡ್ರ ಮಗಳಿಗೂ ಜಟಾಪಟಿ ಆಗೈತೆ. ವೀರಭದ್ರನವ್ರು ಹೇಳ್ ಕಳ್ಸಿದಾರೆ, ಎಲ್ರು ಪಂಚಾಯತಿಗೆ ಬರ್ಬೇಕಂಡ್ರಪ್ಪ. ಬಾರೋ, ಏನೋ ಹೇಳ್ಬೇಕು ಅಂತ ಇದೆಯಲ್ಲ, ಏನ್ ಬಾರೋ? ಬಾರೋ, ಅದು ನಮ್ಮ ನರಸೇಗೌಡ್ರಲ್ವಾ? ಅಲ್ಲಿ ನೋಡಿದ್ರೆ ಅವ್ರ ಮಗಳ ಬಗ್ಗೆ ಏನೋ ಪಂಚಾಯತಿ ಅಂತ ಟಮಟೆ ಹೊಡ್ಕೋತವ್ರೆ. ಇವ್ರು ನೋಡಿದ್ರೆ ಇಲ್ಲಿ ಹೋಯ್ತವ್ರಲ್ಲ, ಯಾಕೆ ಹೋಯ್ತವ್ರೆ? ಅಯ್ಯೋ ಮಕ್ಕಳವ, ನೋಡ್ರೆ ಬಾರೋ, ಇಲ್ಲೇ ನಿಂತ್ಕ, ನಾ ಬರ್ತೀನಿ ನೀರು. ಹುಷಾರು ಮಾವ. ಮಾವ ಅವ್ರು ನೀರು ಕುಡ್ದಿದ್ದಾರೆ ಅನ್ಸುತ್ತೆ, ಅದಕ್ಕೆ ಹಂಗಾಗ್ತಿದೆ.
ಮೊದಲು ಹೊಟ್ಟೆ ಪ್ರೆಸ್ ಮಾಡೋ. ಅಯ್ಯೋ ದೇವ್ರೆ, ನನ್ನ ಒಬ್ಬಳನ್ನೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀರಾ? ಶಿವು, ನಮ್ಮನ್ನು ಉಳಿಸ್ಬೇಡ ಶಿವು, ನಮ್ಮನ್ನ ಸಾಯಕ್ ಬಿಟ್ಬಿಡು ಶಿವು. ಗುರ್ತೋನು ಅಲ್ಲಕ್ಕ, ಗೌಡ್ರಿ ಯಾಕೆ ಹಿಂಗ್ ಮಾಡ್ಕೊಂಡ್ರು ಅಂತ ನಾನು ಯೋಚನೆ ಮಾಡ್ತೀವಿ. ಸಾಯ ಮಾತಾಡ್ತಿಯಲ್ಲ, ಅಂತದ್ ಏನಾಗದೆ ಅಂತ ಕೇಳ್ತೀವಿ. ಏನಂತ ಹೇಳಿ ಶಿವು, ನನ್ನ ಮಗಳು ಮದುವೆ ಆದಾಗ್ಲಿಂದ ಸಾಲಾಗಿ ಹೆಣ್ಮಕ್ಳು ಹುಡ್ತಾ ಹೋದು. ಬರೀ ಹೆಣ್ಣೆ ಹೆರ್ತಾ ಇದ್ದಾಳೆ ಅಂತ ಅವ್ರ ಯಜಮಾನ್ರು ಮನೆಗೆ ಓಡಿಸ್ಬಿಟ್ರು ಕಣಪ್ಪ. ನ್ಯಾಯ ಕೇಳಕ್ಕೆ ನಿಮ್ಮ ಮಾವನ ಹತ್ರನೂ ಹೋದ್ವಿ. ಅವರು ಗಂಡೇ ಇರಲಿಲ್ಲ ಅಂದಮೇಲೆ ವಂಶ ಹೇಗೆ ಉದ್ಧಾರ ಮಾಡ್ತಾಳೆ ಅಂತ ಅವರು ಅವ್ರ ಕಡೆನೇ ಹೇಳ್ಬಿಟ್ರಪ್ಪ. ನಮಗೆ ಸಾಯೋದು ಬಿಟ್ರೆ ಬೇರೆ ದಾರಿ ಇಲ್ಲ ಶಿವು. ಅಮ್ಮ ಪ್ಲೀಸ್, ಎಲ್ಲದಕ್ಕೂ ಸಾಯೋದೊಂದೇ ಪರಿಹಾರ ಅಲ್ಲ ಅಮ್ಮ. ಅಪ್ಪ ಅಮ್ಮ ಆಗಿರೋ ನೀವು ಈ ಥರ ನಿರ್ಧಾರ ತಗೊಂಡ್ರೆ ನಿಮ್ಮ ಮಗಳ ಗತಿ ಏನು? ನಿಮ್ಮ ಮಗಳಿಗೆ ಹುಟ್ಟಿರೋ ನಿಮ್ಮ ಮೊಮ್ಮಕ್ಳ ಗತಿ ಏನು? ಹೆಣ್ಣಿರೋದು ಪಾಪ ಅಲ್ಲ. ನಮ್ಮನೇಲಿ ಅದೇ ಪಾಪ ಆಗ್ಬಿಟ್ಟದಲ್ಲಪ್ಪ. ನಮ್ಗೆಲ್ಲಿ ನ್ಯಾಯ ಸಿಗ್ತದೆ? ಇವತ್ತು ಪಂಚಾಯತಿ ಬೇರೆ ಕರೆದವ್ರೆ, ಅಲ್ಲೂ ಕಾನೂನು ನಾನೇ, ನಮ್ಗೆ ಅನ್ಯಾಯ ತಾನೇ ಆಗೋದು. ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಇವ್ರ ಮಾವ ನ್ಯಾಯ ಕೊಡಿಸ್ಲಿಲ್ಲ ಅಂದ್ರೆ ನನ್ನ ಮಾವ ನ್ಯಾಯ ಕೊಡಿಸ್ತಾನೆ. ನಾನೇನ್ ಮಾವನ್ ಮುಂದೆ ಮಾತಾಡಕ್ಕಾಯ್ತದೆ? ಮಾವ, ನ್ಯಾಯ ನೀತಿ ಅಂತ ಬಂದಾಗ ಸಾಕ್ಷಾತ್ ಭಗವಂತನೇ ಪ್ರತ್ಯಕ್ಷ ಆದರೂ ಅವನ ಮುಂದೆ ನಿಂತು ಮಾತಾಡಬೇಕು. ಅದು ನ್ಯಾಯಕ್ಕಿರೋ ಶಕ್ತಿ. ಅದಕ್ಕೂ ಮೀರಿ ಇದು ಹೆಣ್ಣಿನ ಪ್ರಶ್ನೆ ಅಲ್ಲ ಮಾವ, ಹೆಣ್ಣಿನ ಸುತ್ತ ಇರೋ ಒಂದು ಕುಟುಂಬದ ಪ್ರಶ್ನೆ. ಅಲ್ಲಪ್ಪಾರು, ಬೇರೆ ನಾನು ಹೇಳು, ಆದ್ರೆ ಮಾವನ ಮುಂದೆ ನಾನು ಹೇಳ್ತಿದ್ದೀನಿ ಮಾವ, ಮುಗೀತು. ನೀನು ಇವ್ರಿಗೆ ನ್ಯಾಯ ಕೊಡಿಸ್ತಿದ್ದೀಯ ಅಷ್ಟೇ. ದ್ಯಾಮಣ್ಣನ ಮಗನ್ಗೂ ನರ್ಸೇಗೌಡ್ರ ಮಗಳಿಗೂ ಚಟಾಪಟಿ ಆಗೈತೆ. ಎಲ್ರು ಪಂಚಾಯತಿಗೆ ಬರ್ಬೇಕಂಡ್ರಪ್ಪ. ಏನೇ ಇದು, ನರ್ಸೇಗೌಡ್ರ ಮನೆ ಕತೆ ಬೀದಿಗೆ ಬಂದೈತೆ. ಪಾಪ ಕಣ್ರಿ, ಬಾಯೇ ಇಲ್ದ ಜನ ಅವರು. ಏನಾಗುತ್ತೋ ಏನೋ. ಎಲ್ರು ವೀರಭದ್ರಯ್ಯ ದಣಿಗಳ ಮನೆ ಹತ್ರ ಪಂಚಾಯತಿಗೆ ಬರ್ಬೇಕಂಡ್ರಪ್ಪ. ಶಿವು, ಕರೆಕ್ಟ್ ಟೈಮಿಗೆ ಬಂದಿದ್ಯಾ. ನಿಮ್ಮ ಮಾವ ಊರ್ ಜನರನ್ನ ಪಂಚಾಯತಿ ಸೇರ್ಸವ್ರಂತೆ. ಬಾ, ಹೋಗ್ಬಿಟ್ಟು ಬರೋಣ. ತಪ್ಪಣ, ಇಸ್ಸೆ ಕೇಳಿ ಹೊಟ್ಟೆ ಹುರಿದೋಯ್ತಣ. ಪಾಪ ನರ್ಸೇಗೌಡ್ರು ಈಗ ತಾನೇ ಕೆರೆಗೆ ಬಿದ್ದು ಸಾಯ್ಕೊಂಡಿದ್ರಣ. ಅಯ್ಯೋ ಶಿವನೇ, ಆಮೇಲೆ ಮಾವ ಹೋಗಿ ಕಾಪಾಡಿದ್ರು. ಒಳ್ಳೆ ಕೆಲಸ ಮಾಡಿದೆ ಶಿವು. ಅದ್ರ ಜೊತೆ ಇನ್ನೊಂದು ಒಳ್ಳೆ ಕೆಲಸ ಇದೆ ಅಂಕಲ್. ಮಾವ ಅವರಿಗೆ ನ್ಯಾಯ ಕೊಡಿಸೋದು. ಹೌದು ಕಣ್ಪಾರು, ಪಂಚಾಯತ್ಗಿನಲ್ಲಿ ಅವ್ರಿವ್ರ ಮಾತು ಕೇಳ್ಕೊಂಡು ತೀರ್ಮಾನನೇ ಬದಲಾಗ್ಬಿಡ್ಬೋದು. ಅದಕ್ಕೆ ನಮ್ಮ ಶಿವನೇ ಮಾತಾಡಬೇಕು. ಅಲ್ಲ ಕಣ್ಲಿಲ್ಲಕ್ಕ, ನೀನು ಪಾರು ಥರನೇ ಮಾತಾಡ್ತಿದ್ಯಲ್ಲ. ಅವನ್ ಮುಂದೆ ಹೆಂಗ್ ಮಾತಾಡೋದು ಅಂತ ಯೋಚನೆ ಮಾಡಿದ್ರೇನೆ ಜೀವ ಪಿಟ ಪಿಟಾರ್ ಅಂತೈತೆ. ಶಿವು, ಪಾರ್ವತಿ ಹೇಳಿದ್ದು ಕರೆಕ್ಟಾಗೇ ಇದೆ. ನ್ಯಾಯ ಕೇಳೋದಕ್ಕೆ ನರ್ಸೇಗೌಡ್ರಿಗೂ ಅವನ ಹೆಂಡತಿಗೂ ಬಾಯೇ ಬರಲ್ಲ ಕಣಪ್ಪ. ಅವ್ರ ಪರವಾಗಿ ನಿಂತು ನ್ಯಾಯ ಕೇಳೋರು ಯಾರಾದರೂ ಬೇಡವಾ? ಅಲ್ಲ, ನ್ಯಾಯ ಹೇಳ್ತಿರೋದೇ ನಿಮ್ಮ ಮಾವನಂತೆ. ಅಳಿಯಾಗಿ ನೀನ್ ನಿಂತು ಮಾತಾಡ್ಬೋದು, ನ್ಯಾಯ ಸಿಕ್ಕೇ ಸಿಗುತ್ತೆ. ಶಿವು, ನೀನು ಧೈರ್ಯವಾಗಿ ನ್ಯಾಯ ಕೇಳು. ಇಡೀ ಊರೇ ನಿನ್ನ ಪರವಾಗಿ ನಿಂತಿರುತ್ತೆ. ಮಾವ, ಹೇಳಿದ್ದೆಲ್ಲ ನೆನಪಿದೆ ತಾನೆ? ಇವತ್ತು ಆ ಹುಡುಗಿಗೆ ನ್ಯಾಯ ಸಿಗುತ್ತೆ ಅಂದರೆ ಅದು ನಿನ್ನಿಂದ ಮಾತ್ರ ಸಾಧ್ಯ. ಪಂಚಾಯಿತಿ ಸೇರಿರೋ ವಿಷಯ ಎಲ್ರಿಗೂ ಗೊತ್ತೇ ಇದೆ. ಆದರೂ
ಇನ್ನೂ ಏನಾದರೂ ಹೇಳೋದಿದ್ರೆ ಹೇಳ್ಬಹುದು. ದಣಿಗಳೇ, ಮದುವೆ ಮಾಡ್ಕೊಂಡಾಗ್ಲೂ ಚೆನ್ನಾಗಿತ್ತು, ಜೀವನ ನಡೆಯುವಾಗಲೂ ಚೆನ್ನಾಗಿತ್ತು. ಆದರೆ ಯಾವಾಗ ಇವಳು ವರ್ಷಕ್ಕೆ ಒಂದರಂತೆ 3 ಕಿತಾನು ಬರೀ ಎಣ್ಣೆತ್ತಿದ್ಲು, ಅಲ್ಲಿ ಶುರುವಾಯಿತು ಸಮಸ್ಯೆ. ಹಿಂಗೆ ಬರೀ ಎಣ್ಣೆತ್ತಾ ಕೂತ್ರೆ ನನ್ನ ವಂಶ ಬೆಳೆಯೋದು ಹೆಂಗೆ? ಗಂಡು ಎತ್ಕೊಡೋ ಯೋಗ್ಯತೆ ಇಳ್ದವ್ರವ್ರ ಜೊತೆ ನಾನು ಸಂಸಾರ ಮಾಡೋಕ್ಕಿಲ್ಲ. ಇಂಥವ್ಳ ಜೊತೆ ಬದುಕಿ ನಾನೇನು ಮಾಡೋಣ? ಇಷ್ಟೇ ನನ್ನ ದೂರು ದಣಿ. ಲೇ ಮಂಜೇಗೌಡ, ಅಲ್ಕಲ ಹೆಣ್ಣು ಬೇಕು ಅಂದ್ರೆ ಹೆಣ್ಣು, ಗಂಡು ಬೇಕು ಅಂತ ಗಂಡರಕ್ಕೆ ಅದೇ ನಮ್ಮ ಅಂಗಡಿಲಿ ಸಿಗೋ ದಿನಸಿ ಅನ್ಲ. ಸೃಷ್ಟಿ ಅನ್ನೋದು ಯಾವ್ರಿಚ್ಛೆ, ಅವ್ನು ಏನು ಕೊಡ್ತಾನೋ ಅದನ್ನ ಪ್ರಸಾದ ಅನ್ಕೊಂಡು ಕಣ್ಣಿಗೆ ಓದ್ಕೊಂಡು ತಗೋಬೇಕಲ್ಲ. ಅದನ್ನ ಬಿಟ್ಬಿಟ್ಟು ಹೆಣ್ಣೆತ್ಲು ಅಂತ ಎಂಡ್ರನ್ನೇ ಬಿಟ್ಬಿಟ್ರೆ ಆ ಮಾಕಳವ ಮೆಚ್ಚಾಳ. ಏನಿಲ್ಲ ಶಿವ, ತೀರ್ಪು ಕೊಡಬೇಕಾಗಿರೋದು ನಮ್ಮ ದಣಿಗಳು. ಮಧ್ಯದಲ್ಲಿ ನಿಂದೇನಿಲ್ಲ ಮಾತು. ಏಯ್ ಶಿವಣ್ಣ ಯಾರು ಗೊತ್ತಾ? ದಣಿಗಳು ಅಳಿಯ, ನೀನ್ ಮಾತಾಡ್ ಶಿವಣ್ಣ. ಶಿವಣ್ಣ ಮಾತಾಡ್ಲೇಬೇಕು, ನೀನ್ ಮಾತಾಡ್ ಶಿವಣ್ಣ. ವಸಿ ಸುಮ್ಕುರಿಲ್ಲ, ನಾನು ಮಾತಾಡ್ತಾ ಇಲ್ವಾ ಇಲ್ಲಿ? ಅಲ್ಲ ಶಿವು, ನಿನಗೆಲ್ಲ ಗೊತ್ತಿತ್ತು ಈ ಮಾತಂತಿಯಲ್ಲ. ನಿನ್ನ ಮದುವೆ ವಯಸ್ಸಿಗೆ ಬಂದಿರೋ 3 ತಂಗಿರವ್ರೆ. ಒಂದು ಹೆಣ್ಣಿಗೆ ಮದುವೆ ಮಾಡಿಸಿ ಗಂಡನ ಮನೆಗೆ ಕಳಿಸ್ಬೇಕಂದ್ರೆ ಎಷ್ಟು ಖರ್ಚಾಯ್ತದೆ ಗೊತ್ತಿದೆಯಲ್ಲ? ಅಂಥದ್ರಲ್ಲಿ ಇವಳು 3 ಹೆಣ್ಣೆತ್ತವಳೆ. ಅವ್ರಿಗೆ ದಡ ಸೇರಿಸ್ಬೇಕಂದ್ರೆ ನನ್ನ ಆಸ್ತಿ ಪಾಸ್ತಿ ಎಲ್ಲಾನು ಮಾರ್ಕೋಬೇಕು. ಇವಳಿಗೆ ನನ್ನ ಮನೆನೇ ಬೇಕಿತ್ತೇನಲ್ಲ ಎಣ್ಣೆರಕ್ಕೆ. ಏಯ್, ಹೆಣ್ಣು ಮಗಿ ಬಗ್ಗೆ ಹಂಗೆಲ್ಲ ಕೇವಲವಾಗಿ ಮಾತಾಡ್ಬೇಡ ನೀನು. ಒಂದು ಮಗಿನ ಇರಬೇಕು ಅಂದ್ರೆ ಒಂದು ಹೆಣ್ಣು ಸತ್ತು ಹುಟ್ಟಬೇಕು. ಹೆರಿಗೆ ಅನ್ನೋದು ಮಗಿಗೆ ಜನ್ಮ ಆದ್ರೆ ತಾಯಿಗೆ ಪುನರ್ಜನ್ಮ. ಓ, ಭಾಷಣ ಬಿಗಿತಾವನೆ ಮಗನೇರೋದು ಮಹಾ ಕೆಲಸನೇಲ್ಲ. ಮಂಜೇಗೌಡ, ಏನೆಲ್ಲ ಮಾತಾಡಿಯಾ? ಏನೆಲ್ಲ ಮಾತಾಡಿಯಾ? ಮಗಿನೇರೋದು ಸುಲಭದ ಕೆಲಸನ ನಿಂಗೆ? ಸೃಷ್ಟಿ ಮೂಲ ಹೆಣ್ಣು ಕಲ, ಜಗತ್ಗೆ ತಾಯಿ ಹೆಣ್ಣು ಕಲ. ಹಠ ಯಾಕೆ? ನೀನ್ ನಿಂತ್ಕೊಂಡಿರೋ ಭೂಮಿ ಹೆಣ್ಣು, ನೀ ಕೈ ಮುಗಿಯೋ ಮಾಕಾಳವ ಹೆಣ್ಣು. ನೀ ಕುಡಿಯೋ ನೀರು ನಮ್ ಕಾವೇರಮ್ಮ, ಅವಳು ಹೆಣ್ಣು. ನಾವು ಮಾತಾಡೋ ಭಾಷೆ ಕನ್ನಡಾಂಬೆ, ಅವಳು ಹೆಣ್ಣು. ಹಠ ಯಾಕ್ಲಾ? ನೀನು ಬೇವರ್ಸಿಯಾಗಿ ಸುತ್ತಾ ಇದೆಯಲ್ಲ, ಅವಾಗ ನಿನ್ನ ಕೈ ಹಿಡಿದು ನಿನ್ನ ಸಂಸಾರಸ್ಥ ಮಾಡಿರೋ ನಿನ್ನ ಹೆಣ್ಣು. ಗಂಡ ಆಗಿದ್ ನಿನಗೆ ಅಪ್ಪ ಅನ್ನೋ ಪದವಿ ಕೊಟ್ಟಿರೋದು ನಿನ್ನ ಮಗಳು ಕಲ, ಅವಳು ಒಂದು ಹೆಣ್ಣು. ಆಟೆ ಯಾಕ್ಲ? ನೀನು ಎತ್ತಿರೋ ನಿನ್ನ ತಾಯಿ, ಅವಳು ಕೂಡ ಹೆಣ್ಣು ಕಲ, ಹೆಣ್ಣು. ಹಿಂಗೆ ಅಡಿಯಿಂದ ಮುಡಿಗಂಟ ಹೆಣ್ಣಿನ ಋಣದಲ್ಲೇ ಬದುಕ್ತಾ ಇರೋ ಗಂಡಸರು ಸಾಯೋ ಗಂಟ ಹೆಣ್ಣಿನ ಪಾದ ತೊಳೆದು ಆ ನೀರನ್ನ ಕುಡಿದ್ರು ಅವಳ ಋಣನ ತೀರ್ಸಕ್ ಹಾಕಿಲ್ಲಕ್ಕಲ್ಲ. ಹಠ ಯಾಕೆ? ನಾವು ಬದುಕಿರೋ ಗಂಟ ಅವಳ ಪಾದ ಧೂಳ್ನ ಹಣೆಗೆ ವಿಭೂತಿಯಾಗಿ ಹಚ್ಕೊಂಡ್ರು ಅವ್ರು ಮಾಡೋ ತ್ಯಾಗ ಆಯ್ತಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕೆ ಹಾಕಿಲ್ಲ. ಒಬ್ಬ ಗಂಡಸಿಗೆ ಮೊದಲನೇ ಕೊಡೋಳು ಹೆಣ್ಣು ಕಲ, ಕೊನೆ ಕೊಡೋಳು ಹೆಣ್ಣು. ಹೆಣ್ಣಿಲ್ದಿರೋ ಈ ಜಗತ್ನ ಒಂದ್ ಕಿತ ಯೋಚನೆ ಮಾಡ್ಲಾ? ಹಾಗಾಕಿಲ್ಲ, ಯೋಚನೆ ಮಾಡಕ್ ಹಾಕಿಲ್ಲ. ಯಾಕೆ ಹೇಳು? ಹೆಣ್ಣಿಲ್ದೆ ಜಗತ್ತೇ ಇಲ್ಲ ಕಲ, ಜಗತ್ತೇ ಇಲ್ಲ. ಅಲ್ಲಕ್ಕಲ್ಲ, ನಾನು ಈಟೊಂದು ಹೇಳಿದ್ಮೇಲೂ ನಿನಗೆ ಮಗಿನೇರೋದು ಸುಲಭ ಅಂತ ಅನಿಸ್ತಾ ಇದ್ರೆ ಬಾರಲ್ಲ ಇಲ್ಲಿ ನಿಂತ್ಕೊಳ್ಳ. ನಾನೊಂದು ಹೇಳ್ತೀನಿ, ನೀ ಅದನ್ನ ಮಾಡ್ಲಾ. ನೀ ಮಾಡಿ ತೋರಿಸ್ಬಿಟ್ಟೆ ಅಂದ್ರೆ ನಿನ್ನ ಹೆಂಡ್ತಿ ನಿನ್ ಬಿಟ್ಟು ಹೋಗ್ಲಾ.
ಯಾರು ಏನು ಅನ್ನಕ್ಕಿಲ್ಲ. ಮಾಡ್ತೀಯಾ? ಈ ಕಲ್ಲೈತಲ್ಲ ಇನ್ನು ಎತ್ಕೊಳ್ಳ ನಾ ಹೇಳ್ತೀನಿ. ಎತ್ಕ. ಓ ಎತ್ಕೊಬಿಟ್ಟ. ಎತ್ಕೊಂಡ್ರೆ ಸಾಕಾಗಲಕ್ಕಲ್ಲ. ನೀನು ಈ ಕಲ್ಲು ಎತ್ಕೊಂಡು ಈ ಪಂಚಾಯತಿದು 3 ಸುತ್ತು ಬರ್ಬೇಕಲ್ಲ. 3 ಸುತ್ತು ಬಂದು ಈ ಕಲ್ಲನ್ನ ಇಲ್ಲಿ ಮಡಗಲ. ನೀ ಇಲ್ಲಿ ಮಡಗ್ಬಿಟ್ರೆ ಈ ಪಂಚಾಯತಿಲಿ ಇವತ್ತು ನಿಂದೆ ಮಾತು. ಮಾವ ಏನ್ ಮಾಡಿಸ್ತಿದ್ದಾನೆ ಗೊತ್ತಾಗ್ತಿಲ್ವಲ್ಲ. ಹೋಗ್ಲಾ